ನಮಸ್ತೆ, ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮೂಡಾ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅಂತ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದರು. ಮಂಗಳವಾರ ಸಂಜೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೊದಲು ನಾನು ಮೂಡಾ ಸೈಟ್ ಪಡೆದಿಲ್ಲ ಎಂದು 14 ಸೈಟ್ ಮರಳಿ ನೀಡಿದ್ರು. ಈಗ ಇಡೀ ಮುಟ್ಟುಗೋಲು ಹಾಕಿಕೊಂಡಿದೆ. ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ. ನಾವು ಮೊದಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೈಮಾ ಫೇಸಿಯಾ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಹೀಗಾಗಿ ಅದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅವರು ತನಿಖೆ ಒಪ್ಕೊಳ್ಳೋದಾದ್ರೆ ಸಿಬಿಐ ತನಿಖೆ ಮಾಡಲಿ. ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡುವಂಥದ್ದು, SIT ಮುಖಾಂತರ ತನಿಖೆ ಮಾಡುವಂಥದ್ದು, ಅವರೇ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು, ಇದ್ರಲ್ಲಿ ಏನು ಅರ್ಥನೇ ಇಲ್ಲ. ಅದಕ್ಕಾಗಿ ಇದು ಇಂಪಾರ್ಷಿಯಲ್ ತನಿಖೆ ಆಗುದಿಲ್ಲ. ರಾಜೀನಾಮೆ ಕೊಡ್ಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಬಿಜೆಪಿ ಒತ್ತಾಯ ಅಲ್ಲ, ಬಹುಶಃ ಇಂಟರ್ನಲಿ ಇನ್ ಫೈಟಿಂಗ್ ನಡೆಯೋದಲ್ಲ ಕಾಂಗ್ರೆಸ್ ಒಳಗೆ. ಆ ಇನ್ ಫೈಟಿಂಗ್ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗದೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.